ಜವರಾಯನ ಅಟ್ಟಹಾಸ ಹೆಂಗೆ ಮೆರಿತೈತೆ ಅನ್ನೋದು ಒಂದು ಹೃದಯ ವಿದ್ರಾವಕ ಘಟನೆ ತೊಗೊಂಬಂದಿನಿ. ತಕ್ಷಣ ಬಡ ಕೂಲಿಕಾರರು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ದೈನಂದಿನ ಒಂದು 200-300 ಕೂಲಿಗಾಗಿ ಅಕ್ತಂಗ್ಯರ ಹಾಳದಿಂದ ಬೆಳಗಾವಿಗೆ ಕಾರ್ಮಿಕರ ಕೆಲಸಕ್ಕೆ ಹೊಂಟಿದ್ರು. ಆದರೆ ಜವರಾಯ ಅಟ್ಟಹಾಸ ಹಾಕೋತ್ ಕೂತಿದ್ದ. ತಕ್ಷಣ 9 ಮಂದಿ ಆ ಗಾಡಿ ಪಲ್ಟಿಯಾಗಿ ಜಗಾದ ಮೇಲೆ ಖಲಾಸ ಹಾಕಾರ ಅಂದ್ರೆ ಎಂಥ ಹೃದಯ ವಿದ್ರಾವಕ ಘಟನೆ ರೀ. ಇದು ಒಂದು ಬಹಳ ನೋವಿನ ಸಂಗತಿ. ಎಷ್ಟೋ ಕಡು ಬಡವರು ಚಿಕ್ಕ ಮಕ್ಕಳನ್ನು ಮನೆಯಲ್ಲಿಟ್ಟು ತಮ್ಮ ತಂದೆ ತಾಯಿಗಳು ಹೊರಗಡೆ ಹೋಗಿ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುವಂಥ ಕಾರ್ಯದಲ್ಲಿ ಹೋಗುವಾಗ ಇದೊಂದು ಜವರಾಯ ಎಂಥ ಕರುಣಾಜನಕ ಒಂದು ಕೆಲಸ ಮಾಡಿದಲ್ರಿ. ಈ ಜವರಾಯನ ಅಟ್ಟಹಾಸಕ್ಕೆ ಯಾರೂ ತಡೆ ಒಡ್ಡಕ್ಕೆ ಸಾಧ್ಯ ಇಲ್ಲ. ಸಾವು ಯಾವಾಗಲೂ ಖಚಿತ, ಹುಟ್ಟು ಯಾವಾಗಲೂ ನಿಶ್ಚಿತ. ಇದು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ನಾವು ವಿಚಾರ ಮಾಡಬೇಕು. ಆ ಬಡ ಕೂಲಿ ಕಾರ್ಮಿಕರಿಗೆ ಇದೇ ಜಾರಕಿಹೊಳಿ ಸಹೋದರರು ತಕ್ಷಣ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದಾಗ ಅವರಿಗೆ 5 ಲಕ್ಷ ಮತ್ತು ಜಿಲ್ಲಾಧಿಕಾರಿ ಪರಿಹಾರ ನಿಧಿಯಿಂದ 2 ಲಕ್ಷ, 7 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಧನ ಕೊಟ್ಟರು. ಆ ಪರಿಹಾರ ಧನಕ್ಕಿಂತಲೂ ಸಾಂತ್ವನ ಹೇಳಲಿಕ್ಕೆ ಹೋದರು ಸತೀಶ್ ಫೌಂಡೇಶನ್ ಹುಡುಗರು. ಹೋಗಿ ಆಹಾರ ದಿನಸಿ ಸಾಮಾನುಗಳನ್ನ ಕೊಟ್ಟರು. ಮಾನವೀಯತೆ ಮೆರೆಯಲಿಕ್ಕೆ ಇದೇ ಸತೀಶ್ ಫೌಂಡೇಶನ್ ಅಲ್ರಿ. ಸತೀಶ್ ಫೌಂಡೇಶನ್ ಇವತ್ತು ಎಷ್ಟೋ ಜನ ಟೀಕೆ ಟಿಪ್ಪಣಿಯಿಂದ ಮಾತಾಡ್ತೀರಿ. ಸತೀಶ್ ಜಾರಕಿಹೊಳಿಯ ರಾಜಕೀಯ ಬಗ್ಗೆ ಏನೋ ಮಾತಾಡ್ರಿ. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿ ಇರಬೇಕು. ಮಾನವೀಯತೆ ಕೆಲಸ ಮಾಡುವಾಗ ಯಾವಾಗಲೂ ಬೆಂಬಲ ಕೊಡಬೇಕು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಆ 8ರಿಂದ 9 ಜನ ಏನು ಆಕಸ್ಮಿಕವಾಗಿ ಘಟನೆಯಿಂದ ಹೋದರು. ಆ ಸತೀಶ್ ಫೌಂಡೇಶನ್ದವರು ತಮ್ಮ ಮನೆಗೆ ಹೋಗಿ ಅವರವರ ಎಲ್ಲ ದಿನಸಿ ಸಾಮಗ್ರಿ ಕೊಟ್ಟು ಇನ್ನೂ ಮುಂದೆ ನಿಮಗೆ ಏನು ಸಹಾಯ ಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೂ ಸಹಿತ ಸತೀಶ್ ಜಾರಕಿಹೊಳಿ ತಕ್ಷಣ ತಮ್ಮ ಟೀಮ್ ಕಳಿಸ್ತಾರ. ಆ ಟೀಮಲ್ಲಿ ಹಾಜರಾಗಿ ಆ ಜುಬೇರನ ನೇತೃತ್ವದಾಗ ಹೋಗಿ ನಿಂದಿರ್ತೈತಿ. ಆ ನಿಂತ ತಕ್ಷಣ ನೋಡ್ರಿ ಏನು ಪರಿಸ್ಥಿತಿ ನಿರ್ಮಾಣ ಆಕೈತಿ. ಇಂಥ ಪರಿಸ್ಥಿತಿ ಇರುವಾಗ ಆ ಬಡತನದ ಬೇಗೆಯಿಂದ ಬೆಂದಿರುವ ಈ ಜನರಿಗೆ ಸಾಂತ್ವನ ಹೇಳೋಕ್ಕೂ ಸಹಿತ ಗೋಕಾಕ ತಾಲೂಕಿನ ಸತೀಶ್ ಫೌಂಡೇಶನು ಒಂದು ನಂಬರ್ 1 ಐತೆ ಅನ್ನೋದು ಭಾಳ ಹೆಮ್ಮೆಯಿಂದ ಹೇಳಬೇಕಾಕೈತಿ. ಪರರ ಸುಖ ದುಃಖದಲ್ಲಿ ಭಾಗಿಯಾಗುವುದೇ ಮಾನವ ಧರ್ಮ. ಅವರವರ ತೊಂದರೆಯಲ್ಲಿ ನೆರವಾಗುವುದೇ ನಿಜವಾದ ಮಾನವ ಧರ್ಮ. ಇದೇ ಬಸವಣ್ಣ, ಇದೇ ಅಂಬೇಡ್ಕರ್, ಇದೇ ಬುದ್ಧ ಏನು ಹೇಳಿ ಹೋದರು ಆ ಮಹಾತ್ಮರು. ಆ ಮಹಾತ್ಮರ ನುಡಿಯಂತೆ ಎಲ್ಲರಿಗೂ ಇವತ್ತು ತರಬೇತಿ ಕೊಡಾಕ ಹೊಂಟಾರ ಸತೀಶ್ ಜಾರಕಿಹೊಳಿ. ನಿಜವಾಗಿ ಇದೊಂದು ದೊಡ್ಡ ಆಲದ ಮರ. ಆ ನೆರಳ ಪ್ರೀತಿಯಿಂದ ತಗೋರಿ, ಎಲ್ಲರಿಗೂ ಸಾಕಾರ ಆಗ್ತೈತಿ, ಎಲ್ಲರ ಭವಿಷ್ಯ ಉಜ್ವಲ ಆಕೈತಿ. ಆದ್ರೆ ಈ ಸಾಂತ್ವನದ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗ್ರಿ. ಅವರಿಗೆ ದೇವರು ಒಂದು ಕೈಲಾಸದ ರೂಪ ತೋರಿಸಲಿ, ಕೈಲಾಸದ ದಾರಿ ತೋರಿಸಲಿ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನಂಬರ್ 1 ಚಾನಲ್. ಆಶಯ ವೀಕ್ಷಕರೇ, ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.